ಇಲ್ಲಿಯವರೆಗೆ ಅಭಿನವನ ಬಲವಂತದಿಂದ ಅದಿತಿಗೆ ಏನಾದರೂ ಆದರೆ ಅಭಿನವನ ಕೋಪ ಅವರ ಮೇಲೆಯೇ ಹೊರಬರುತ್ತದೆ ಮತ್ತು ಒಂದು ವೇಳೆ ಅವರು ಅವನನ್ನು ತಡೆಯಲು ಧೈರ್ಯ ಮಾಡಿದರೆ ಅವನ ಕೋಪದ ಕ್ರೋಧದಿಂದ ಅವರನ್ನು ಯಾರೂ ಉಳಿಸಲು ಸಾಧ್ಯವಿಲ್ಲ. ಅಭಿನವ್ ಕಾರಿಡಾರ್ನಲ್ಲಿ ನಿಂತು ಫೋನ್ನಲ್ಲಿ ಮಾತನಾಡುತ್ತಿದ್ದನು ಮತ್ತು ಅದಿತಿ ಐಸಿಯುವಿನಲ್ಲಿ ದೀರ್ಘ ಉಸಿರುಗಳನ್ನು ತೆಗೆದುಕೊಳ್ಳುತ್ತಿದ್ದಳು. ಆ ದಿನ ಹಗಲಿನಲ್ಲಿ ತನಿಯ ವೇಶ್ಯಾಗೃಹದಲ್ಲಿ ನಾಗರ್ ಅದಿತಿಯೊಂದಿಗೆ ಬಲವಂತ ಮಾಡಲು ಪ್ರಯತ್ನಿಸುತ್ತಿದ್ದನು ಮತ್ತು ಅವಳ ಮೇಲೆ ಸಂಪೂರ್ಣವಾಗಿ ಪ್ರಬಲನಾಗಿದ್ದನು. ಅವಳು ತನ್ನನ್ನು ತಾನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು, ಆದರೆ ನಾಗರ್ ಅವಳ ಮೇಲೆ ಸ್ವಲ್ಪವೂ ಕರುಣೆ ತೋರಿಸುತ್ತಿರಲಿಲ್ಲ. ದಯವಿಟ್ಟು ನನ್ನನ್ನು ಬಿಡಿ ಎಂದು ಅದಿತಿ ತಕ್ಷಣವೇ ಮೆಲ್ಲನೆ ಹೇಳಿದಳು. ಅವಳ ಉಸಿರು ನಿಲ್ಲುತ್ತಿತ್ತು ಮತ್ತು ನಾಲಿಗೆ ನಡುಗುತ್ತಿತ್ತು. ಮುಂದುವರಿದ ಭಾಗ. ತುಟಿಗಳು ನಡುಗಲು ಶುರು ಮಾಡಿದ್ದವು ಮತ್ತು ದೇಹದಿಂದ ಆತ್ಮ ಹೊರಹೋಗುವಂತಾಗಿತ್ತು. ಆದರೆ ನಾಗರ್ ಅವಳ ಮಾತನ್ನು ಕೇಳದೆ ಅವಳ ಎದೆಯ ಮೇಲಿನ ಬಟ್ಟೆಯನ್ನು ಎಳೆಯಲು ಕೈ ಮುಂದಕ್ಕೆ ಚಾಚಿದನು. ಅದೇ ಕ್ಷಣದಲ್ಲಿ ಒಂದು ನೋವಿನ ಕೂಗು ಅಲ್ಲಿ ಪ್ರತಿಧ್ವನಿಸಿತು. ನಾಗರ್ನ ಕಣ್ಣಿನಿಂದ ರಕ್ತ ಹರಿಯಲಾರಂಭಿಸಿತ್ತು ಮತ್ತು ಅದಿತಿಯ ಕೈಯಲ್ಲಿ ಅವಳ ಕೊರಳಲ್ಲಿದ್ದ ಮಂಗಳಸೂತ್ರದೊಂದಿಗೆ ನೇತಾಡುತ್ತಿದ್ದ ಸಣ್ಣ ಬ್ಲೇಡ್ ಇತ್ತು. ಒಂದು ದಿನ ಅದಿತಿ ಸ್ನಾನ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಕತ್ತಿನಲ್ಲಿದ್ದ ಮಂಗಳಸೂತ್ರ ಕೆಳಗೆ ಬಿದ್ದಿತ್ತು. ಆದರೆ ಅದಿತಿ ಅದನ್ನು ತೆಗೆದುಕೊಳ್ಳಲು ಬಗ್ಗಿದಾಗ ಆಶ್ಚರ್ಯಗೊಂಡಳು, ಏಕೆಂದರೆ ಮಂಗಳಸೂತ್ರದಲ್ಲಿದ್ದ ಲಾಕೆಟ್ ಬಿದ್ದು ತೆರೆದುಕೊಂಡಿತ್ತು ಮತ್ತು ಅದರೊಳಗಿನಿಂದ ಒಂದು ತೆಳುವಾದ ಬ್ಲೇಡ್ ಹೊರಗೆ ಬರುತ್ತಿತ್ತು. ಅದಿತಿ ಅದನ್ನು ಮುಟ್ಟಿದಾಗ ತಕ್ಷಣವೇ ಅವಳ ಬೆರಳಿಗೆ ತಾಗಿತು. ಅದು ಎಷ್ಟು ಚೂಪಾಗಿತ್ತು ಎಂದರೆ ಅದನ್ನು ತಪ್ಪಾಗಿ ಮುಟ್ಟಿದ ಕೂಡಲೇ ಬೆರಳು ಕತ್ತರಿಸಿ ಹೋಗಬಹುದು. ಅದಿತಿ ಆ ಮಂಗಳಸೂತ್ರವನ್ನು ನೋಡಿ ಆಶ್ಚರ್ಯಗೊಂಡಿದ್ದಳು. ಇದೆಲ್ಲ ಕೇವಲ ಕಾಕತಾಳೀಯವಾಗಿರಲು ಸಾಧ್ಯವಿಲ್ಲ. ಅವಳು ಅದನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ನಂತರ ಅಭಿನವ್ಗೆ ಕೇಳಬೇಕು ಎಂದು ಯೋಚಿಸಿ ಅದನ್ನು ಮತ್ತೆ ಮುಚ್ಚಿ ಧರಿಸಿಕೊಂಡಳು. ಆದರೆ ಅದರ ನಂತರ ಅವಳು ಅಭಿನವ್ಗೆ ಅದರ ಬಗ್ಗೆ ಕೇಳಲು ಮರೆತು ಹೋಗಿದ್ದಳು. ಆದರೆ ಅವಳು ಅಳುತ್ತಾ ತನ್ನ ಮಂಗಳಸೂತ್ರವನ್ನು ಮುಟ್ಟಿದಾಗ ಅದರೊಳಗೆ ಬ್ಲೇಡ್ ಇದ್ದ ವಿಷಯ ತಕ್ಷಣವೇ ನೆನಪಿಗೆ ಬಂದಿತು. ಎ ಮತ್ತು ಎ ಅಕ್ಷರಗಳಿಂದ ಮಾಡಿದ ಆ ಲಾಕೆಟ್ ಸಂಪೂರ್ಣವಾಗಿ ಉದ್ದವಿತ್ತು. ಸೌಂದರ್ಯ ಮತ್ತು ಅಪಾಯದ ಸಮ್ಮಿಶ್ರಣ ಹೇಗಿರುತ್ತದೆ ಎಂದು ಆ ಲಾಕೆಟ್ ನೋಡಿದರೆ ಗೊತ್ತಾಗುತ್ತಿತ್ತು. ಒಂದೇ ಏಟಿಗೆ ಅವಳು ನಾಗರ್ನ ಒಂದು ಕಣ್ಣನ್ನು ಹೊರಗೆ ತೆಗೆದಿದ್ದಳು ಮತ್ತು ರಕ್ತದ ಕೆಲವು ಹನಿಗಳು ಅದಿತಿಯ ಮುಖದ ಮೇಲೂ ಬಿದ್ದಿದ್ದವು. ಆದರೆ ಅವಳು ಇನ್ನೂ ನಿಲ್ಲಲಿಲ್ಲ. ಮುಂದಿನ ಕ್ಷಣದಲ್ಲಿಯೇ ಅವಳು ಆ ಬ್ಲೇಡನ್ನು ಅವನ ಇನ್ನೊಂದು ಕಣ್ಣಿಗೂ ಹಾಕಿದಳು. ಆಗ 2 ಕಣ್ಣಿನ ಗುಡ್ಡೆಗಳು ಹೊರಗೆ ಬಿದ್ದವು. ಅವನು ನೋವಿನಿಂದ ತುಂಬಾ ಕೂಗುತ್ತಿದ್ದನು. ಆದರೆ ಅದಿತಿಗೆ ಅವನ ಮೇಲೆ ಸ್ವಲ್ಪವೂ ದಯೆ ಬರಲಿಲ್ಲ. ಅವಳ ನಿರ್ದಯತೆಯು ಆ ಹಂತವನ್ನು ತಲುಪಿತು. ಯಾವಾಗ ಅದಿತಿ ನೋವಿನಿಂದ ಕೂಗುತ್ತಿದ್ದ ಅವನ ಬಾಯಿಂದ ಹೊರಬಂದ ನಾಲಿಗೆಯನ್ನು ಕೂಡ ಆ ಬ್ಲೇಡ್ನಿಂದ ಕತ್ತರಿಸಿದಳು. ಇದರಿಂದ ಅವನ ಕೂಗು ಕೂಡ ನಿಂತು ಹೋಯಿತು. ಈಗ ಅವಳು ಅವನನ್ನು ಕಾಲಿಂದ ಒದ್ದು ದೂರ ಮಾಡಿ ತಾನು ಮೊದಲು ಕೈಯಿಂದ ಹೊಡೆದಿದ್ದ ಕನ್ನಡಿಯ ಕಡೆಗೆ ಹೋದಳು. ದೊಡ್ಡ ತುಂಡುಗಳಾಗಿ ಚದುರಿದ ಗಾಜಿನಲ್ಲಿ ಅದಿತಿಯ ಕೋಪದಿಂದ ಉರಿಯುತ್ತಿದ್ದ ಮುಖ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ನಾಗರ್ ಅವಳನ್ನು ನೋಡಲು ಸಾಧ್ಯವಾಗಲಿಲ್ಲ. ಅವನ 2 ಕಣ್ಣುಗಳು ಹೊರಗೆ ನೆಲದ ಮೇಲೆ ಬಿದ್ದಿದ್ದವು. ಅವನು ನೋವಿನಿಂದ ಕೂಗಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಗಾಜಿನ ಒಂದು ದೊಡ್ಡ ತುಂಡನ್ನು ತೆಗೆದುಕೊಂಡು ಕೋಪದಿಂದ ಉರಿಯುತ್ತಾ ನಾಗರ್ನ ಕಡೆಗೆ ಮುಂದುವರಿದಳು. ಕೆಲವೊಮ್ಮೆ ಅವನ ಮುಖದ ಮೇಲೆ, ಕೆಲವೊಮ್ಮೆ ಹೊಟ್ಟೆಯ ಮೇಲೆ, ಕೆಲವೊಮ್ಮೆ ಕಾಲುಗಳ ಮೇಲೆ, ಕೆಲವೊಮ್ಮೆ ಕುತ್ತಿಗೆಯ ಮೇಲೆ. ಅವಳು ನಿಲ್ಲದೆ ಗಾಜಿನಿಂದ ಅವನ ಮೇಲೆ ದಾಳಿ ಮಾಡುತ್ತಿದ್ದಳು. ಅವಳ ಉಸಿರು ಹೆಚ್ಚಾಗಿತ್ತು ಮತ್ತು ಕೈಕಾಲುಗಳಲ್ಲಿ ಸ್ವಲ್ಪವೂ ಜೀವವಿರಲಿಲ್ಲ. ಆದರೂ ಅವಳು ನಿರಂತರವಾಗಿ ನಾಗರ್ನನ್ನು ಹೊಡೆಯುತ್ತಾ ಒಬ್ಬಿಡುತ್ತಿದ್ದಳು. ನನ್ನ ಅಭಿನವ್ ಅವರು ಹೊರತುಪಡಿಸಿ ಬೇರೊಬ್ಬನು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ನನ್ನ ಅಭಿನವ್ ಅವರು ಹೊರತುಪಡಿಸಿ ಬೇರೊಬ್ಬನು ನನ್ನನ್ನು ನೋಡಲು ಸಾಧ್ಯವಿಲ್ಲ. ನನ್ನನ್ನು ಮುಟ್ಟಲು ಧೈರ್ಯ ಮಾಡಿದೆಯಾ ನೀನು? ನಾನು ನಿನ್ನನ್ನು ಕೊಲ್ಲುತ್ತೇನೆ. ನಾನು ಕೇವಲ ನನ್ನ ಅಭಿನವನವಳು. ನನ್ನ ಅಭಿನವ್ ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ. ಅವರ ಹೊರತುಪಡಿಸಿ ಬೇರೊಬ್ಬನು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ಅವಳು ಎಷ್ಟು ಬಾರಿ ಆ ಗಾಜನ್ನು ನಾಗರ್ನ ದೇಹಕ್ಕೆ ಚುಚ್ಚಿ ಹೊರಗೆ ತೆಗೆದಿದ್ದಾಳೆಂದು ಅವಳಿಗೆ ಗೊತ್ತಿಲ್ಲ. ಅದಿತಿ ಸಂಪೂರ್ಣವಾಗಿ ಸುಸ್ತಾದಾಗ ಆ ಗಾಜನ್ನು ತನ್ನ 2 ಕೈಗಳಲ್ಲಿ ಹಿಡಿದು ನೆಲದ ಮೇಲೆ ಕುಳಿತಳು. ಆದರೆ ಕುಳಿತ ಕೂಡಲೇ ಆ ಗಾಜಿನಲ್ಲಿ ಅವಳ ಮುಖ ಕಾಣಿಸಿತು. ಅದರ ಮೇಲೆ ರಕ್ತದ ಹನಿಗಳು ಬಿದ್ದಿದ್ದವು. ನೀನು ನನ್ನಿಂದ ದೂರ ಇರಬೇಕು ಎಂದು ಅಭಿನವ್ ಹೇಳಿದ ಮಾತು ಇದ್ದಕ್ಕಿದ್ದಂತೆ ಅವಳ ಮನಸ್ಸಿನಲ್ಲಿ ಮಿಂಚಿತು. ನೀವು ನನ್ನನ್ನು ದೂರ ಮಾಡಿದಿರಲ್ಲವೇ? ನಾನು ಕೇವಲ ನಿಮ್ಮೊಳಗಿದ್ದೆ. ಆದರೂ ನೀವು ನನ್ನನ್ನು ನಿಮ್ಮಿಂದ ದೂರ ಮಾಡಿದ್ದೀರಿ. ಈಗ ನಾನು ಮತ್ತೆ ಈ ಮಾರುಕಟ್ಟೆಗೆ ತಲುಪಿದ್ದೇನೆ. ಈ ವೇಶ್ಯಾಗೃಹಕ್ಕೆ ಬಂದಿದ್ದೇನೆ. ನಾನು ಒಂದು ಮಾರುಕಟ್ಟೆ ಮಹಿಳೆ ಎಂದು ನೀವು ನನ್ನನ್ನು ನಿಮ್ಮಿಂದ ದೂರ ಮಾಡಿದ್ದೀರಲ್ಲವೇ? ಹಾಗಾದರೆ ಈಗ ನೀವು ಏನು ಮಾಡುತ್ತೀರಾ? ಮತ್ತೆ ನನ್ನನ್ನು ನಿಮ್ಮಿಂದ ದೂರ ಮಾಡುತ್ತೀರಾ? ಇಲ್ಲ, ಈಗ ನಾನು ಹಾಗೆ ಆಗಲು ಬಿಡುವುದಿಲ್ಲ. ಈಗ ನಾನು ನಿಮಗೆ ನನ್ನನ್ನು ದೂರ ಮಾಡಲು ಯಾವುದೇ ಅವಕಾಶ ನೀಡುವುದಿಲ್ಲ. ನನಗೆ ಯಾರಿಗೂ ತೊಂದರೆ ಕೊಡಲು ಅವಕಾಶ ನೀಡುವುದಿಲ್ಲ. ಈ ಕೊಳಕು ಜನರು ನನ್ನ ದೇಹದೊಂದಿಗೆ ಆಟವಾಡಲು ಬಯಸುತ್ತಿದ್ದಾರೆ ಅಲ್ಲವೇ? ಆದರೆ ನನ್ನ ದೇಹದಲ್ಲಿ ಕೇವಲ ನನ್ನ ಅಭಿನವ್ ಅವರು ವಾಸವಾಗಿದ್ದಾರೆ. ಅವರ ಸ್ಪರ್ಶವನ್ನು ನಾನು ಇನ್ನೂ ನನ್ನ ಮೇಲೆ ಅನುಭವಿಸುತ್ತೇನೆ. ಈ ಜನರು ಆ ಸ್ಪರ್ಶವನ್ನು ನನ್ನಿಂದ ದೂರ ಮಾಡುತ್ತಾರೆ. ಇಲ್ಲ, ನಾನು ಹಾಗೆ ಆಗಲು ಬಿಡುವುದಿಲ್ಲ ಎಂದು ಅವಳು ಅಳುತ್ತಾ ಹೇಳುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳು ಆ ಗಾಜನ್ನು ದೂರ ಎಸೆದು ನಿಂತುಕೊಂಡಳು. ಅವಳು ತನ್ನ ತಲೆಯನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡಾಗ ಮತ್ತೆ ಆ ಲಾಕೆಟ್ ಅವಳ ಕೈಯಿಂದ ನೇತಾಡಿತು ಮತ್ತು ಅವಳ ಮುಂದೆ ಬಂತು.
ಎ ಮತ್ತು ಎ ಅಕ್ಷರಗಳು ಅವಳ ಮುಂದೆ ಹೀರೋಗಳಂತೆ ಹೊಳೆಯುತ್ತಿದ್ದವು. ಅದರ ಮೇಲೆ ರಕ್ತದ ಕಲೆಗಳು ಅಂಟಿಕೊಂಡಿದ್ದವು. ಈ ಮಂಗಳಸೂತ್ರ ಕೂಡ ಕೊಳಕಾಗಿದೆ. ನಾನು ಇದನ್ನು ಕೊಳಕು ಮಾಡಿದೆ. ನೀವು ನನ್ನ ಮೇಲೆ ಬೇರೊಬ್ಬರ ನೋಟವನ್ನು ಕೂಡ ಸಹಿಸಿಕೊಳ್ಳುತ್ತಿರಲಿಲ್ಲ. ಹಾಗಾದರೆ ಈಗ ಈ ಕೊಳಕು ವ್ಯಕ್ತಿ ನನ್ನನ್ನು ಮುಟ್ಟಿದ್ದಾನೆ. ತುಂಬಾ ಕೊಳಕು ರೀತಿಯಲ್ಲಿ ಮುಟ್ಟಿದ್ದಾನೆ. ನಾನು ಕೊಳಕಾಗಿದ್ದೇನೆ. ನಾನು ಈಗ ನಿಮ್ಮ ಬೇಬಿ ಡಾಲ್ ಅಲ್ಲ. ನನಗೆ ನಿಮ್ಮ ಬಳಿ ಇರಲು ಹಕ್ಕಿಲ್ಲ. ಈಗ ನಾನು ನಿಮಗೆ ಯೋಗ್ಯಳಲ್ಲ. ನೀವು ನನ್ನನ್ನು ಕೊಳಕು ಮಾಡಿ ಬಿಟ್ಟು ಹೋಗಿದ್ದೀರಿ. ನಾನು ಕೊಳಕಾಗಿದ್ದೇನೆ. ನಾನು ಬೇಬಿ ಡಾಲ್ ಅಲ್ಲ. ಅವಳು ತನ್ನ ತಿಳುವಳಿಕೆಯನ್ನು ಕಳೆದುಕೊಂಡು ಎಲ್ಲವನ್ನೂ ಹೇಳುತ್ತಿದ್ದಳು ಮತ್ತು ನಿರಂತರವಾಗಿ ಅಳುತ್ತಿದ್ದಳು. ಇದ್ದಕ್ಕಿದ್ದಂತೆ ನಾಗರ್ ಹಾಸಿಗೆಯಿಂದ ಎದ್ದು ಕೆಳಗೆ ನೆಲಕ್ಕೆ ಬಿದ್ದನು. ಬಹುಶಃ ಅವನು ಏಳಲು ಪ್ರಯತ್ನಿಸಿದ್ದನು. ಅದಿತಿ ಅವನನ್ನು ನೋಡಿದಾಗ ತಕ್ಷಣವೇ ಆ ಹಾಸಿಗೆ ಮೇಲೆ ಹರಡಿದ ಚಾದರವನ್ನು ಎಳೆದು ತನ್ನ ಮೇಲೆ ಹೊದ್ದುಕೊಂಡು, ಇಲ್ಲ, ಈಗ ನಾನು ನಿನ್ನನ್ನು ನೋಡಲು ಬಿಡುವುದಿಲ್ಲ. ನಾನು ಯಾರಿಗೂ ನನ್ನನ್ನು ನೋಡಲು ಬಿಡುವುದಿಲ್ಲ ಎಂದಳು. ನಾನು ಯಾರನ್ನೂ ನನ್ನನ್ನು ಮುಟ್ಟಲು ಬಿಡುವುದಿಲ್ಲ. ನಾನು ಕೇವಲ ನನ್ನ ಅಭಿನವಗೆ ಸೇರಿದವಳು ಎಂದು ಹೇಳುತ್ತಾ ಅವಳು ತಕ್ಷಣವೇ ಬಾಗಿಲು ತೆರೆದು ಎದುರಿಗಿದ್ದ ತಡೆಗೋಡೆಯ ಮೇಲೆ ಹತ್ತಿದಳು. ನಾನು ಕೇವಲ ನನ್ನ ಅಭಿನವಗೆ ಸೇರಿದವಳು ಎಂದು ಹೇಳುತ್ತಲೇ ಅವಳು ತಾರಸಿಯಿಂದ ಕೆಳಗೆ ಹಾರಿದಳು. ಅಭಿನವ್ ಕಾರಿಡಾರಿನಲ್ಲಿ ನಿಂತು ತನ್ನ ವ್ಯಕ್ತಿಯೊಂದಿಗೆ ನಾಗರ ಬಗ್ಗೆ ಮಾತನಾಡುತ್ತಿದ್ದನು. ಅದಿತಿಯು ಯಾವ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಿದ್ದಾಳೆ ಮತ್ತು ಏನೆಲ್ಲ ಸಹಿಸಿಕೊಂಡಿದ್ದಾಳೆ ಎಂದು ತಿಳಿದು ಅವನ ಹೃದಯ ಛಿದ್ರವಾಗಿತ್ತು. ಆದರೂ ಅವಳು ನಾಗರ್ನನ್ನು ಯಾವ ರೀತಿಯಲ್ಲಿ ಕೊಂದು ಹಾಕಿದ್ದಾಳೆ ಎಂದು ತಿಳಿದು ಅವನಿಗೆ ಆಶ್ಚರ್ಯವೂ ಆಗಿತ್ತು. ಯಾಕೆಂದರೆ ಅವನ ಬೇಬಿ ಡಾಲ್ ಇಷ್ಟು ಧೈರ್ಯ ಮಾಡಬಹುದು ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ. ಅಭಿನವ್ ತನ್ನ ವ್ಯಕ್ತಿಗೆ ಒಂದು ಆಜ್ಞೆ ಮಾಡಿದನು. ಅವನು ತನ್ನ ಕೈಯಾರೆ ಯಾರನ್ನಾದರೂ ಕೊಲ್ಲುವವರೆಗೂ ಅವರೆಲ್ಲರನ್ನೂ ಕೇವಲ ಹಿಂಸೆ ಕೊಡುತ್ತಿರಬೇಕು. ಯಾರೂ ತಪ್ಪಿಯೂ ಸಾಯಬಾರದು ಎಂದು ಹೇಳಿದನು ಮತ್ತು ಅವರೆಲ್ಲರನ್ನೂ ತನ್ನ ಜಾಗಕ್ಕೆ ಕರೆದುಕೊಂಡು ಹೋಗಲು ಹೇಳಿದನು. ಜೊತೆಗೆ ಅದಿತಿ ಮತ್ತು ಅವನಿಗಾಗಿ ಒಂದು ಖಾಸಗಿ ಜೆಟ್ ಏರ್ಪಡಿಸುವಂತೆ ಕೇಳಿದನು. ಅವನು ಈಗ ತನ್ನ ಬೇಬಿ ಡಾಲ್ ಜೊತೆ ಮುಂಬೈಗೆ ವಾಪಸ್ ಹೋಗುತ್ತಿದ್ದನು. ಅವನ ವ್ಯಕ್ತಿ ಅವನಿಗೆ ಖಾಸಗಿ ಜೆಟ್ ಈಗಾಗಲೇ ಸಿದ್ಧವಾಗಿದೆ ಎಂದು ಹೇಳಿದನು. ಅಭಿನವ್ ಏನನ್ನೂ ಹೇಳಲಿಲ್ಲ, ಕೇವಲ ಫೋನ್ ಕಟ್ ಮಾಡಿದನು. ಬೆಳಿಗ್ಗೆಯಾಗುವಷ್ಟರಲ್ಲಿ ಅಭಿನವ್ ಮತ್ತು ಅದಿತಿ ಮನೆಗೆ ತಲುಪಿದ್ದರು. ಅದಿತಿ ಇನ್ನೂ ಪ್ರಜ್ಞಾಹೀನಳಾಗಿದ್ದಳು. ಅವಳನ್ನು ವಿಶೇಷ ವ್ಯವಸ್ಥೆ ಮಾಡಿ ಆಸ್ಪತ್ರೆಯಿಂದ ಮನೆಗೆ ಕರೆತರಲಾಗಿತ್ತು. ಅಭಿನವ್ ಕೊಠಡಿಯನ್ನು ಕೂಡ ಆಸ್ಪತ್ರೆಯಂತೆಯೇ ಸಿದ್ಧಪಡಿಸಿದ್ದನು. ಇದರಿಂದ ಅದಿತಿಗೆ ಏನೂ ಕೊರತೆಯಾಗಬಾರದು ಎಂದು. ಇದರ ಜೊತೆಗೆ ವೈದ್ಯರು ಮತ್ತು ದಾದಿಯರನ್ನು ಕೂಡ ನೇಮಕ ಮಾಡಿಕೊಂಡಿದ್ದನು. ಅವಳ ಎಲ್ಲ ಚಿಕಿತ್ಸೆ ಈಗ ಮನೆಯಲ್ಲಿಯೇ ನಡೆಯಲಿತ್ತು. ಅವನ ಬೇಬಿ ಡಾಲ್ ತನ್ನ ಮನೆಯಲ್ಲಿ ತನ್ನ ಬಳಿ ಇರಬೇಕಿತ್ತು. ಯಾಕೆಂದರೆ ಈಗ ಅವನು ಯಾರನ್ನು ನಂಬಲು ಸಾಧ್ಯವಿರಲಿಲ್ಲ. ಒಂದು ಬಾರಿ ಅದಿತಿಯನ್ನು ಬೇರೆಯವರ ಕೈಗೆ ಒಪ್ಪಿಸಿ ಅವನು ತನ್ನ ಜೀವನದ ಅತಿದೊಡ್ಡ ತಪ್ಪು ಮಾಡಿದ್ದನು. ಆದರೆ ಈಗ ಅವನು ಆ ತಪ್ಪನ್ನು ಪುನರಾವರ್ತಿಸಲು ಬಯಸುತ್ತಿರಲಿಲ್ಲ. ಅವನು ಇಡೀ ದಿನ ಅದಿತಿಯ ಬಳಿಯೇ ಇರುತ್ತಿದ್ದನು ಮತ್ತು ಅವಳನ್ನು ನೋಡುತ್ತಲೇ ಇರುತ್ತಿದ್ದನು. ಅವಳ ದೇಹದ ಮೇಲಿನ ಗಾಯಗಳು ಅವನನ್ನು ಚಡಪಡಿಸುವಂತೆ ಮಾಡುತ್ತಿದ್ದವು. ಆ ಗಾಯಗಳಿಗೆ ಅವನು ತನ್ನ ಪ್ರೀತಿಯ ಮುಲಾಮ್ ಹಚ್ಚಲು ಬಯಸುತ್ತಿದ್ದನು. ಆದರೆ ಅದಿತಿ ಆ ಸ್ಥಿತಿಯಲ್ಲಿ ಇರಲಿಲ್ಲ ಮತ್ತು ಅವಳ ಈ ಸ್ಥಿತಿಗೆ ಅವನು ತಾನೇ ಕಾರಣ ಎಂದು ಭಾವಿಸುತ್ತಿದ್ದನು. ಅವನು ಅದಿತಿಯನ್ನು ದೂರ ಕಳುಹಿಸದೆ ಇದ್ದಿದ್ದರೆ ಅವಳಿಗೆ ಇದೆಲ್ಲ ಆಗುತ್ತಿರಲಿಲ್ಲ. ಅವಳು ಇಲ್ಲಿಯೇ ಇದ್ದಿದ್ದರೆ ಕನಿಷ್ಠ ಅವನ ಬಳಿಯಾದರೂ ಇರುತ್ತಿದ್ದಳು. ಏನಾದರೂ ತೊಂದರೆ ಬಂದಿದ್ದರೆ ಅವನು ಅವಳನ್ನು ರಕ್ಷಿಸುತ್ತಿದ್ದನು. ಆದರೆ ಅವನು ಅವಳನ್ನು ಅಷ್ಟು ದೂರ ಕಳುಹಿಸಿದ್ದನು. ಅವಳು ಅವನ ಬಳಿ ವಾಪಸ್ಸು ಬಂದಾಗ ಈ ಸ್ಥಿತಿಯಲ್ಲಿ ಬಂದಳು. ಅವಳ ಸ್ಥಿತಿಯನ್ನು ನೋಡಿ ಅಭಿನವ್ ಅವಳ ಈ ಸ್ಥಿತಿಗೆ ಯಾರು ಜವಾಬ್ದಾರರೋ ಅವರೆಲ್ಲರನ್ನೂ ಕೊಲ್ಲಬೇಕೆಂದು ಅನಿಸುತ್ತಿತ್ತು. ಆದರೆ ಅದಿತಿ ಪ್ರಜ್ಞೆಗೆ ಬರುವವರೆಗೂ ಅವರೆಲ್ಲರಿಗೂ ಜೀವದಾನ ಸಿಕ್ಕಿತ್ತು. ಯಾಕೆಂದರೆ ಎಲ್ಲರ ಲೆಕ್ಕವನ್ನು ಈಗ ಅವನು ಒಬ್ಬನೇ ಅಲ್ಲ, ಅದಿತಿ ತಾನೇ ತನ್ನ ಕೈಗಳಿಂದ ಮಾಡಲು ಬಯಸಿದ್ದಳು. ಅದಕ್ಕಾಗಿ ಅದಿತಿ ಪ್ರಜ್ಞೆಗೆ ಬರುವುದು ಅವಶ್ಯಕವಾಗಿತ್ತು. ಮತ್ತು ಕಾಯುತ್ತಾ ಈಗ ಸಂಪೂರ್ಣ 4 ದಿನಗಳು ಕಳೆದಿವೆ. ಬೆಳಿಗ್ಗೆ ವೈದ್ಯರು ಅದಿತಿಯ ತಪಾಸಣೆ ಮಾಡುತ್ತಿದ್ದರು. ಅಭಿನವ್ ಅದಿತಿಯ ಬಳಿಯೇ ಕುಳಿತಿದ್ದನು. ಅವನು ಅದಿತಿಯ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದನು ಮತ್ತು ವೈದ್ಯರು ಮಾತನಾಡುತ್ತಿದ್ದರು. ನೋಡಿ ಮಿಸ್ಟರ್ ಖನ್ನಾ, ಸಂಪೂರ್ಣ 4 ದಿನಗಳು ಕಳೆದಿವೆ. ಆದರೆ ಅವಳಿಗೆ ಒಂದು ಬಾರಿಯೂ ಪ್ರಜ್ಞೆ ಬಂದಿಲ್ಲ. ಅವಳು ಕೋಮಾದಲ್ಲಿ ಕೂಡ ಇಲ್ಲ. ಆದ್ದರಿಂದ ಅವಳು ಈಗ ಪ್ರಜ್ಞೆಗೆ ಬರುವುದು ತುಂಬಾ ಅವಶ್ಯಕ. ಯಾಕೆಂದರೆ ಅವಳು ಪ್ರಜ್ಞೆಗೆ ಬರುವವರೆಗೂ ನಾವು ಅವಳ ಸ್ಥಿತಿಯ ಬಗ್ಗೆ ಏನೂ ತಿಳಿಯಲು ಸಾಧ್ಯವಿಲ್ಲ. ಉಳಿದ ಎಲ್ಲ ಗಾಯಗಳು ವಾಸಿಯಾಗಲು ಶುರುವಾಗಿದೆ. ಆದರೆ ತಲೆಯ ಮೇಲಿನ ಗಾಯ ಇನ್ನೂ ಹಸಿಯಾಗಿದೆ ಮತ್ತು ಆ ಗಾಯದಿಂದ ಮೆದುಳಿನ ಮೇಲೆ ಎಷ್ಟು ಪರಿಣಾಮ ಬಿದ್ದಿದೆ ಎಂಬುದು ಅವಳು ಪ್ರಜ್ಞೆಗೆ ಬಂದ ನಂತರವೇ ತಿಳಿದುಕೊಳ್ಳಬಹುದು. ಆದ್ದರಿಂದ ಅವಳು ಪ್ರಜ್ಞೆಗೆ ಬರುವುದು ತುಂಬಾ ಅವಶ್ಯಕ ಎಂದರು. ಅವಳು ಪ್ರಜ್ಞೆಗೆ ಬರುತ್ತಾಳೆ ವೈದ್ಯರೇ. ನನ್ನ ಬೇಬಿ ಡಾಲ್ ಬೇಗನೆ ಪ್ರಜ್ಞೆಗೆ ಬರುತ್ತಾಳೆ. ನೀವು ಚಿಂತಿಸಬೇಡಿ ಎಂದು ಅಭಿನವ್ ಧೈರ್ಯದಿಂದ ಹೇಳಿದನು. ಆದರೆ ಒಳಗೊಳಗೆ ಅವನ ಧೈರ್ಯ ಕುಸಿಯುತ್ತಿತ್ತು. ಕಳೆದ 6 ದಿನಗಳಿಂದ ಅವನು ತನ್ನ ಬೇಬಿ ಡಾಲ್ ಅನ್ನು ಹೀಗೆ ನಿರ್ಜೀವವಾಗಿ ಬಿದ್ದಿರುವುದನ್ನು ನೋಡುತ್ತಿದ್ದನು. ಅವಳು ಕೆಲವು ಗಂಟೆಗಳು ಮಲಗುವುದು ಕೂಡ ಅಭಿನವ್ಗೆ ಇಷ್ಟ ಆಗುತ್ತಿರಲಿಲ್ಲ. ಯಾಕೆಂದರೆ ಅವನಿಗೆ ತನ್ನ ಬೇಬಿ ಡಾಲ್ ಯಾವಾಗಲೂ ನಗುತ್ತಾ ಚೇಷ್ಟೆ ಮಾಡುತ್ತಾ ಇರುವುದು ಇಷ್ಟವಾಗಿತ್ತು. ಮತ್ತು ಅದಿತಿ ಯಾವಾಗಲೆಲ್ಲ ಅವನ ಮುಂದೆ ಮಲಗುತ್ತಿದ್ದಳು ಅವನು ಅದಿತಿಯನ್ನು ಪ್ರೀತಿಸುತ್ತಾ ಅವಳಿಗೆ ತೊಂದರೆ ಕೊಡುತ್ತಲೇ ಇರುತ್ತಿದ್ದನು. ಇಂದು ಅವಳು 6 ದಿನಗಳಿಂದ ತನ್ನ ಕಣ್ಣುಗಳನ್ನು ಮುಚ್ಚಿ ಹಾಸಿಗೆಯ ಮೇಲೆ ಮಲಗಿದ್ದಳು. ಇದನ್ನು ನೋಡಿ ಅವನ ಎದೆ ಚುಚ್ಚುತ್ತಿತ್ತು. ಅವನ ಬೇಬಿ ಡಾಲ್ 5 ದಿನಗಳಿಂದ ಕಣ್ಣು ತೆರೆಯಲಿಲ್ಲ.
ಮತ್ತು ಅವನು ತಾನೇ 5 ದಿನಗಳಿಂದ ಒಂದು ಕ್ಷಣವೂ ಮಲಗಿರಲಿಲ್ಲ. ವೈದ್ಯರು ಅವನ ಮಾತನ್ನು ಕೇಳಿ ಒಂದು ಆಳವಾದ ಉಸಿರು ತೆಗೆದುಕೊಂಡು ಅಲ್ಲಿಂದ ಹೋದರು. ಅಭಿನವ್ಗೆ ಕೂಡ ಆ ಸಮಯದಲ್ಲಿ ಫೋನ್ ಬಂದಿತ್ತು. ಅವನು ಫೋನ್ ತೆಗೆದುಕೊಂಡು ಮಾತನಾಡಲು ಹೊರಗೆ ಹೋದನು. ಅವನು ಇನ್ನೂ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ತನ್ನ ಕೋಣೆಯಿಂದ ಜೋರು ಜೋರು ಶಬ್ದಗಳು ಕೇಳಿದವು. ಅವನು ತಕ್ಷಣ ತಿರುಗಿ ಕೋಣೆಗೆ ಬಂದಾಗ ಅವನ ಕಣ್ಣುಗಳು ಆಶ್ಚರ್ಯದಿಂದ ಹಿಗ್ಗಿದವು. ಅದಿತಿ ಹಾಸಿಗೆಯಿಂದ ಎದ್ದು ಕುಳಿತಿದ್ದಳು ಮತ್ತು ತನ್ನ ಕೈಗಳಲ್ಲಿ ಇದ್ದ ಎಲ್ಲ ಡ್ರಿಫ್ಗಳನ್ನು ಕೂಡ ಎಳೆದು ತೆಗೆದು ಹಾಕಿದ್ದಳು. ಇದರಿಂದ ಅವಳ ಕೈಗಳಿಂದ ರಕ್ತ ಹರಿಯುತ್ತಿತ್ತು. ನಾನು ಕೇವಲ ನನ್ನ ಅಭಿನವ್ಗೆ ಸೇರಿದವಳು. ನಾನು ಬೇರೊಬ್ಬರವರಾಗಲು ಸಾಧ್ಯವಿಲ್ಲ. ಅವರು ನನ್ನನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವುದಿಲ್ಲ. ಅವರು ನನ್ನನ್ನು ಮಾರಾಟ ಮಾಡಿದರು. ನಾನು ಅವರಿಲ್ಲದೆ ಇರಲು ಸಾಧ್ಯವಿಲ್ಲ. ನನಗೆ ಬದುಕಲು ಇಷ್ಟವಿಲ್ಲ. ಬೇರೊಬ್ಬರು ನನ್ನನ್ನು ಮುಟ್ಟುವುದಕ್ಕಿಂತ ಮೊದಲು ನಾನು ನನ್ನನ್ನು ಕೊಂದುಕೊಳ್ಳುತ್ತೇನೆ ಎಂದು ಅವಳು ತನ್ನ ತಲೆಯ ಮೇಲೆ ಕೈಯಿಟ್ಟು ತನ್ನ 2 ಕೈಗಳಿಂದ ತನ್ನ ಕೂದಲನ್ನು ಕೀಳುತ್ತಾ ಹೇಳುತ್ತಿದ್ದಳು. ಅಭಿನವ್ ತಕ್ಷಣ ಅವಳ ಕಡೆಗೆ ಮುಂದುವರೆದನು. ಹೀಗೆ ಯಾರಾದರೂ ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಅವಳು ಮತ್ತಷ್ಟು ಹತೋಟಿಗೆ ಸಿಗದವಳಾದಳು. ಅವಳು ಹಿಂದಕ್ಕೆ ಸರಿಯಲು ಶುರು ಮಾಡಿದಳು ಮತ್ತು ನಂತರ ಜೋರಾಗಿ ಕೂಗಿ, ಹತ್ತಿರ ಬಂದರೆ ನಾನು ನಿನ್ನನ್ನು ಕೊಲ್ಲುತ್ತೇನೆ ಎಂದಳು. ಹೀಗೆ ಹೇಳುತ್ತಲೇ ಅವಳು ತನ್ನ ಕಣ್ಣುಗಳನ್ನು ಇತ್ತ ಓಡಿಸಿ ಹತ್ತಿರದಲ್ಲಿ ಇಟ್ಟಿದ್ದ ಒಂದು ಹೂದಾನಿಯನ್ನು ಎತ್ತಿಕೊಂಡಳು ಮತ್ತು ಅದನ್ನು ಜೋರಾಗಿ ಅಭಿನವ್ ಕಡೆಗೆ ಎಸೆದಳು. ಅಭಿನವನ ಕಣ್ಣುಗಳು ಆಶ್ಚರ್ಯದಿಂದ ಮತ್ತಷ್ಟು ದೊಡ್ಡದಾದವು. ಅದಿತಿ ಅವನ ಮೇಲೆಯೇ ಆ ಹೂದಾನಿಯನ್ನು ಎಸೆದಳು. ಈ ವಿಷಯ ಅವನ ಪ್ರಜ್ಞೆಯನ್ನು ಕಳೆದು ಹಾಕಿತ್ತು. ಆ ಹೂದಾನಿ ಅವನ ಭುಜಕ್ಕೆ ತಾಗಿತ್ತು. ಆದರೂ ಅವನು ಅದಿತಿಯ ಕಡೆಗೆ ಮುಂದುವರೆದನು. ಅಷ್ಟರಲ್ಲಿ ಅದಿತಿ ತನ್ನ ಕೈಯಲ್ಲಿ ಇನ್ನೊಂದು ಭಾರವಾದ ವಸ್ತುವನ್ನು ತೆಗೆದುಕೊಂಡು ಅಭಿನವನ ಕಡೆಗೆ ತೋರಿಸುತ್ತಾ, ನಾನು ಹೇಳಿದೆನಲ್ಲ, ನನ್ನ ಹತ್ತಿರ ಬರಬೇಡ. ನಾನು ನಿನ್ನನ್ನು ಸಾಯಿಸುತ್ತೇನೆ. ನನ್ನನ್ನು ಮುಟ್ಟುವ ಹಕ್ಕು ಕೇವಲ ನನ್ನ ಅಭಿನವ್ ಅವರಿಗೆ ಮಾತ್ರ ಇದೆ. ಅವರು ನನ್ನನ್ನು ಪ್ರೀತಿಸುವುದಿಲ್ಲ, ಆದರೆ ನಾನು ಅವರನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳಿದಳು. ಅಭಿನವ್ ಅವಳ ಕೈಯಿಂದ ಆ ವಸ್ತುವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿ, ನಾನೇ ನಿನ್ನ ಅಭಿನವ್, ನೋಡು, ನಾನು ನಿನ್ನ ಬಳಿ ಬಂದಿದ್ದೇನೆ. ಈಗ ಯಾರೂ ನಿನ್ನನ್ನು ಮುಟ್ಟುವುದಿಲ್ಲ ಅಥವಾ ನೋಡುವುದಿಲ್ಲ ಎಂದನು. ಅವನ ಮಾತನ್ನು ಕೇಳಿಯೂ ಅದಿತಿ ಶಾಂತವಾಗುತ್ತಿರಲಿಲ್ಲ. ಬಿಡು, ನನ್ನನ್ನು ಬಿಡು ಎಂದು ಅದಿತಿ ಇನ್ನೂ ಅವನಿಂದ ತನ್ನನ್ನು ಬಿಡಿಸಿಕೊಳ್ಳಲು ಮತ್ತು ಅವನನ್ನು ತಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವಳ ಕೈಗಳಲ್ಲಿ ಒಂದು ಭಾರವಾದ ಪುರಾತನ ವಸ್ತು ಇತ್ತು. ಅದಿತಿ ಈ ರೀತಿ ಹತೋಟಿಗೆ ಸಿಗದವಳಾಗಿರುವುದನ್ನು ನೋಡಿ ಅಭಿನವ್ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡನು. ಆದರೆ ಅದಿತಿಯ ಕೈ ಇನ್ನೂ ಅವನ ಹಿಡಿತದಲ್ಲಿ ಇರಲಿಲ್ಲ. ಅದಿತಿ ಆ ಪುರಾತನ ವಸ್ತುಗಳನ್ನು ಅವನ ತಲೆಗೆ ಜೋರಾಗಿ ಹೊಡೆದು, ನನ್ನಿಂದ ದೂರ ಹೋಗು, ನನ್ನನ್ನು ಮುಟ್ಟಬೇಡ, ನಾನು ಕೇವಲ ನನ್ನ ಅಭಿನವ್ ಅವರ ಬೇಬಿ ಡಾಲ್ ಎಂದಳು. ಅಭಿನವನ ತಲೆಗೆ ಆ ಪುರಾತನ ವಸ್ತುವಿನ ಏಟು ತುಂಬ ನೋವು ಕೊಡುತ್ತಿತ್ತು. ಆದರೆ ಅದಕ್ಕಿಂತ ಹೆಚ್ಚು ನೋವು ಅವನ ಎದೆಯಲ್ಲಿ ಆಗುತ್ತಿತ್ತು. ಅವನ ಬೇಬಿ ಡಾಲ್ ಅವನನ್ನೇ ಗುರುತಿಸುತ್ತಿಲ್ಲ ಎಂದು ಮತ್ತು ಅದರಿಂದಾಗಿ ಅವಳ ಆ ಸ್ಥಿತಿಯನ್ನು ಅವನು ನಿಜಕ್ಕೂ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಇಷ್ಟು ಶಬ್ದ ಕೇಳಿ ದಾದಿ ಕೂಡ ಓಡಿ ಮೇಲೆ ಬಂದಳು ಮತ್ತು ಆ ಇಬ್ಬರನ್ನು ನೋಡಿ ಆಶ್ಚರ್ಯಗೊಂಡಳು. ಅದಿತಿಯ ಈ ಪ್ರತಿಕ್ರಿಯೆಗಾಗಿ ಅವಳು ಈಗಾಗಲೇ ಸಿದ್ಧವಾಗಿದ್ದಳು. ಆದ್ದರಿಂದ ಅವಳು ತಕ್ಷಣ ಮುಂದೆ ಹೋಗಿ ಇಂಜೆಕ್ಷನ್ ಸಿದ್ಧಪಡಿಸಲು ಶುರು ಮಾಡಿದಳು. ನೋಡುತ್ತಲೇ ಅವಳು ಆ ಇಂಜೆಕ್ಷನ್ ಅನ್ನು ಅದಿತಿಗೆ ಕೊಟ್ಟಳು. ಆಗ ಅದಿತಿ ಒಂದು ಕ್ಷಣದಲ್ಲಿ ಪ್ರಜ್ಞಾಹೀನಳಾಗಿ ಅಭಿನವನ ತೋಳುಗಳಲ್ಲಿ ಕುಸಿದು ಬಿದ್ದಳು. ಆದರೆ ಇನ್ನೂ ಅವಳ ನಾಲಿಗೆಯ ಮೇಲೆ ಒಂದೇ ಹೆಸರು ಇತ್ತು, ನನ್ನ ಅಭಿನವ್ ಎಂದು. ಕೆಂಪು ಊದಿದ ಕಣ್ಣುಗಳು ನೋಡುತ್ತಲೇ ಮುಚ್ಚಿದವು. ಅಭಿನವ್ ಅವಳನ್ನು ಸರಿಯಾಗಿ ತನ್ನ ಮಡಿಲಿನಲ್ಲಿ ಎತ್ತಿಕೊಂಡು ಹಾಸಿಗೆಯ ಕಡೆಗೆ ಕರೆತಂದನು. ದಾದಿ ವೈದ್ಯರಿಗೆ ಫೋನ್ ಮಾಡಲು ಹೊರಗೆ ಹೋದಳು. ಆಗ ಅಭಿನವ್ ಅದಿತಿಯ ಬಳಿ ಕುಳಿತು ಅವಳನ್ನು ನೋಡತೊಡಗಿದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಬರಲಾರಂಭಿಸಿತ್ತು. ಅಸಹಾಯಕತೆ ಎಂದರೇನು ಎಂದು ಅವನಿಗೆ ಎಂದು ಅನಿಸುತ್ತಿತ್ತು. ಇಡೀ ಜಗತ್ತಿನ ಆಸ್ತಿ ಅವನ ಕಾಲುಗಳ ಬಳಿ ಇತ್ತು. ಆದರೆ ಈ ಆಸ್ತಿಯಿಂದಲೂ ಅವನು ತನ್ನ ಅದಿತಿಯನ್ನು ಗುಣಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ತಲೆಯಿಂದ ರಕ್ತ ಹರಿಯುತ್ತಿತ್ತು. ಆದರೆ ಅವನಿಗೆ ನೋವು ಕೊಡುತ್ತಿದ್ದುದು ಅದಿತಿಯನ್ನು ನೋಡಿ ಬರುತ್ತಿದ್ದ ಅವನ ಕಣ್ಣೀರು. ಅವನು ಅಳುತ್ತಾ ಅವಳ ಎದೆ ಮೇಲೆ ಬಿದ್ದು ಜೋರಾಗಿ ಅಳುತ್ತಾ, ದಯವಿಟ್ಟು ಬೇಬಿ ಡಾಲ್, ಹೀಗೆ ಮಾಡಬೇಡ. ನಾನು ನನ್ನಿಂದ ದೂರ ಮಾಡಿದುದು ನನ್ನ ತಪ್ಪಾಯಿತು. ದಯವಿಟ್ಟು ಒಮ್ಮೆ ಕ್ಷಮಿಸು. ಮುಂದಿನ ಬಾರಿ ಎಂದಿಗೂ ಈ ತಪ್ಪು ಮಾಡುವುದಿಲ್ಲ. ನೀನು ಇಲ್ಲದೆ ಇರಲು ಸಾಧ್ಯವಿಲ್ಲ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ನನ್ನ ಪ್ರಾಣ ಹೋಗುತ್ತಿದೆ. ನಾನು ಸಾಯುತ್ತೇನೆ. ದಯವಿಟ್ಟು ನನ್ನನ್ನು ಒದ್ದಾಡಿಸಬೇಡ. ನಾನು ನಿನ್ನ ಅಭಿನವ್. ದಯವಿಟ್ಟು ಎದ್ದು ನಿನ್ನ ಅಭಿನವನನ್ನು ನಿನ್ನ ಎದೆಗೆ ಅಪ್ಪಿಕೋ. ನಾನು ಒದ್ದಾಡುತ್ತಿದ್ದೇನೆ. ದಯವಿಟ್ಟು ನನ್ನ ಒದ್ದಾಟವನ್ನು ಶಾಂತಗೊಳಿಸು. ಒಮ್ಮೆ ನನ್ನ ಕಣ್ಣುಗಳಲ್ಲಿ ನೋಡಿ ನನ್ನನ್ನು ನಿನ್ನ ಅಭಿನವ್ ಎಂದು ಹೇಳು ಬೇಬಿ ಡಾಲ್, ದಯವಿಟ್ಟು ಹೇಳು. ಮುಂದಿನ ಬಾರಿ ಎಂದಿಗೂ ನಿನ್ನನ್ನು ನನ್ನಿಂದ ದೂರ ಮಾಡುವುದಿಲ್ಲ ಎಂದು ನಾನು ಭರವಸೆ ಕೊಡುತ್ತೇನೆ. ಒಮ್ಮೆ ಎದ್ದು ನನ್ನನ್ನು ನಿನ್ನ ಎದೆಗೆ ಅಪ್ಪಿಕೋ ಎಂದು ಹೇಳಿದನು. ಅವನು ಅಳುತ್ತಿದ್ದನು, ಬೇಡಿಕೊಳ್ಳುತ್ತಿದ್ದನು. ಆದರೆ ಅವನ ಅದಿತಿ ಮತ್ತೊಮ್ಮೆ ನಿರ್ಜೀವಳಾಗಿದ್ದಳು. ಅವಳಿಗೆ ಏನೂ ಕೇಳಿಸುತ್ತಿರಲಿಲ್ಲ ಮತ್ತು ಕಾಣಿಸುತ್ತಿರಲಿಲ್ಲ. ಆದರೆ ಅವನನ್ನು ನೋಡಿಯೂ ಗುರುತಿಸಲು ಸಾಧ್ಯವಾಗದಿರುವುದು ಅಭಿನವನ ಹೃದಯಕ್ಕೆ ಒಂದು ಕಟರಿಯಂತೆ ಚುಚ್ಚುತ್ತಿತ್ತು. ಅವನು ಕೂಡ ಕಳೆದ 1 ವಾರದಿಂದ ಮಲಗಿರಲಿಲ್ಲ. ಆದ್ದರಿಂದ ಅಳುತ್ತಾ ಅವನಿಗೆ ನಿದ್ದೆ ಬಂತು.
ಆದರೆ ಈಗ ಈ ಕೆಲವು ಕ್ಷಣಗಳ ಶಾಂತಿ ಯಾವ ಬಿರುಗಾಳಿಯನ್ನು ತರಲಿತ್ತು ಎಂದು ಅವನಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅದಿತಿಯ ಕಣ್ಣುಗಳು ತೆರೆದಾಗ ಅವಳಿಗೆ ತನ್ನ ಎದೆ ಮೇಲೆ ಏನೋ ಭಾರವಾದದ್ದು ಅನಿಸುತ್ತಿತ್ತು ಮತ್ತು ತಲೆಯಲ್ಲೂ ತುಂಬ ನೋವಾಗುತ್ತಿತ್ತು. ಅವಳ ದೇಹ ಆ ಸಮಯದಲ್ಲಿ ತುಂಬ ದುರ್ಬಲವಾಗಿತ್ತು. ಅವಳು ತನ್ನ ಮೇಲೆ ಒಂದು ಕೈಯ ಭಾರವನ್ನು ಕೂಡ ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಹಾಗಾಗಿ ಅಭಿನವ್ನ ತಲೆಯ ಭಾರ ತುಂಬ ಹೆಚ್ಚಾಗಿತ್ತು. ಆದ್ದರಿಂದ ಕಣ್ಣು ತೆರೆದ ಕೂಡಲೇ ಅವಳು ನಿಟ್ಟುಸಿರು ಬಿಟ್ಟಳು. ಅಭಿನವ್ ತುಂಬ ಆಳವಾದ ನಿದ್ದೆಯಲ್ಲಿದ್ದನು. ಆದರೆ ಅದಿತಿಯ ಸಣ್ಣ ನಿಟ್ಟುಸಿರು ಕೂಡ ಅವನಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು. ಅವನು ತಕ್ಷಣ ಎದ್ದು ನಿಂತು ನೋಡಿದಾಗ ಅದಿತಿ ತುಂಬ ಕೋಪದಿಂದ ಅವನನ್ನು ನೋಡುತ್ತಿದ್ದಳು ಮತ್ತು ಅವಳ ಕೈಯಲ್ಲಿ ಆ ಸಮಯದಲ್ಲಿ ಒಂದು ಇಂಜೆಕ್ಷನ್ ಇತ್ತು. ಬಹುಶಃ ಅದನ್ನು ಅವಳು ಅಭಿನವನನ್ನು ಕೊಲ್ಲಲು ತೆಗೆದುಕೊಂಡಿದ್ದಳು. ಅವನ ಅಡ್ಡ ಗೋಡೆಯ ಮೇಲಿರುವ ಟೇಬಲ್ ಮೇಲೆ ಸಾಕಷ್ಟು ಇಂಜೆಕ್ಷನ್ಗಳು ಮತ್ತು ಉಳಿದ ವೈದ್ಯಕೀಯ ಉಪಕರಣಗಳು ಇಟ್ಟಿದ್ದವು. ಅಭಿನವ್ ತನ್ನ ತಲೆಯನ್ನು ಅವಳ ಎದೆಯಿಂದ ಎತ್ತಿಕೊಳ್ಳದೆ ಇದ್ದಿದ್ದರೆ ಬಹುಶಃ ಅದಿತಿ ಅದನ್ನು ಈಗಾಗಲೇ ಅವನಿಗೆ ಚುಚ್ಚುತ್ತಿದ್ದಳು. ಅಭಿನವ್ ತಕ್ಷಣ ಅವಳ ಕೈಗಳಿಂದ ಆ ಇಂಜೆಕ್ಷನ್ ಹಿಡಿಯಲು ಪ್ರಯತ್ನಿಸಿದನು. ಆದರೆ ಅದಿತಿ ತನ್ನ ಕೈಯನ್ನು ತಿರುಗಿಸಿದಳು. ಇದರಿಂದ ಆ ಇಂಜೆಕ್ಷನ್ ಅವನ ತೋಳಿನ ಮೇಲೆ ವೇಗವಾಗಿ ಚುಚ್ಚಿಕೊಂಡಿತ್ತು. ಇದರಿಂದ ರಕ್ತ ಹರಿಯಲಾರಂಭಿಸಿತು. ಆ ಇಂಜೆಕ್ಷನ್ ಅವನ ತೋಳನ್ನು ಸೀಳಿಕೊಂಡು ಚುಚ್ಚಿದ ಕಾರಣ ರಕ್ತ ಕೂಡ ಅದೇ ಕಡೆಗೆ ಹರಿಯಿತು. ಅದಿತಿ ತನ್ನ ಕೈಯಲ್ಲಿ ರಕ್ತವನ್ನು ನೋಡಿ ತಕ್ಷಣ ಕಿರುಚಿದಳು. ರಕ್ತ ರಕ್ತ, ನೀನು ನನ್ನನ್ನು ಕೊಂದಿದ್ದೀಯ, ನೀನು ನನಗೆ ನೋವು ಕೊಟ್ಟಿದ್ದೀಯ. ನನ್ನ ಅಭಿನವ್ ಅವರು ನಿನ್ನನ್ನು ಸಾಯಿಸುತ್ತಾರೆ, ಅವರು ನಿನ್ನ ಪ್ರಾಣ ತೆಗೆಯುತ್ತಾರೆ. ನನ್ನಿಂದ ದೂರವಿರು, ಅವರು ಬರಲಿದ್ದಾರೆ, ಅವರು ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ ಎಂದು ಹೇಳಿದಳು. ಆದರೆ ಈಗ ನಾನು ಅವರ ಬಳಿಗೆ ಹೋಗುವುದಿಲ್ಲ ಎಂದು ಅದಿತಿ ಮತ್ತೆ ಗಳಗಳನೆ ಅಳುತ್ತಾ ಹೇಳುತ್ತಿದ್ದಳು. ಅಭಿನವ್ ಅವಳ ರಕ್ತವನ್ನು ಒರೆಸಲು ಅವಳ ಕೈ ಹಿಡಿಯಲು ಪ್ರಯತ್ನಿಸುತ್ತಿದ್ದನು. ಆದರೆ ಅದಿತಿ ಅವನಿಗೆ ತನ್ನ ತೋಳನ್ನು ಹಿಡಿಯಲು ಬಿಡುತ್ತಿರಲಿಲ್ಲ. ಬದಲಾಗಿ ಅವನಿಂದ ದೂರ ಹೋಗುತ್ತಿದ್ದಳು. ಅವಳು ಎದ್ದು ಕುಳಿತಿದ್ದಳು ಮತ್ತು ಹಿಂದಕ್ಕೆ ಸರಿಯುತ್ತಿದ್ದಳು. ಅವಳು ಇನ್ನೂ ಅಭಿನವನನ್ನು ಗುರುತಿಸುತ್ತಿರಲಿಲ್ಲ ಮತ್ತು ಈ ವಿಷಯ ಅಭಿನವನ ಹೃದಯವನ್ನು ಮತ್ತಷ್ಟು ಸೀಳುತ್ತಿತ್ತು. ನಾನು ಹೇಳಿದೆನಲ್ಲ, ನನ್ನಿಂದ ದೂರವಿರು ಎಂದು ಅದಿತಿ ಇನ್ನೂ ಕೂಗುತ್ತಾ ಹೇಳಿದಳು ಮತ್ತು ಅಡ್ಡ ಗೋಡೆಯ ಮೇಲಿದ್ದ ರ್ಯಾಂಪ್ ಅನ್ನು ತೆಗೆದುಕೊಂಡು ಅಭಿನವ್ ಕಡೆಗೆ ಎಸೆದಳು. ಆದರೆ ಅಭಿನವ್ ಅದನ್ನು ಹಿಡಿದುಕೊಂಡನು. ಅದಿತಿಯನ್ನು ಈ ರೀತಿ ನೋಡುವುದು ಖಂಡಿತವಾಗಿಯೂ ಅವನಿಗೆ ತುಂಬ ಕಷ್ಟವಾಗಿತ್ತು. ಆದರೆ ಈಗ ಅವನು ಸುಮ್ಮನೆ ಕೈಕಟ್ಟಿ ಕೂರಲು ಸಾಧ್ಯವಿರಲಿಲ್ಲ. ಆದರೆ ಅವನು ಅವಳ ಕಡೆಗೆ ಒಂದು ಹೆಜ್ಜೆ ಇಟ್ಟ ಕೂಡಲೇ ಅದಿತಿ ಏನಾದರೂ ಒಂದು ವಸ್ತುವನ್ನು ಎತ್ತಿ ಅವನ ಮೇಲೆ ಎಸೆಯುತ್ತಿದ್ದಳು. ಈಗ ಅಭಿನವ್ ಆ ವಸ್ತುಗಳನ್ನು ಹಿಡಿಯುವುದನ್ನು ನಿಲ್ಲಿಸಿದ್ದನು. ಅವನಿಗೆ ಏನಾದರೂ ತಾಗಿದರೆ ತಾಗಲಿ, ಯಾಕೆಂದರೆ ಸದ್ಯಕ್ಕೆ ಅವನಿಗೆ ತನ್ನ ಅದಿತಿಯನ್ನು ಸರಿಪಡಿಸಬೇಕಿತ್ತು. ಅವನು ಅದಿತಿಯ ಕಡೆಗೆ ಮುಂದುವರಿದನು ಮತ್ತು ಒಂದು ಕ್ಷಣದಲ್ಲಿ ಅವಳನ್ನು ಎರಡು ಕೈಗಳಿಂದ ಹಿಡಿದು ತಿರುಗಿಸಿ ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡನು ಮತ್ತು ನಂತರ ಅವಳನ್ನು ಸಂಪೂರ್ಣವಾಗಿ ತನ್ನ ತೋಳುಗಳಲ್ಲಿ ಕಟ್ಟಿ ಹಾಕಿದನು. ನೀನು ನನ್ನನ್ನು ಎಷ್ಟು ಬೇಕಾದರೂ ಹೊಡೆ, ಆದರೆ ದಯವಿಟ್ಟು ಒಂದು ಬಾರಿ ನನ್ನ ಮಾತು ಕೇಳು ಎಂದು ಅಭಿನವ್ ಹೇಗೂ ಅವಳನ್ನು ಹತೋಟಿಗೆ ತಂದು ಹೇಳಿದನು. ಆದರೆ ಅದಿತಿ ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದಳು. ನೀನು ಅಭಿನವ್ ಅವರ ಬೇಬಿ ಡಾಲನ್ನು ಒಡೆಯುತ್ತಿದ್ದೀಯ ಅಲ್ಲವೇ? ಅವಳಿಗೆ ನೋವು ಕೊಡುತ್ತಿದ್ದೀಯ ಅಲ್ಲವೇ? ನೋಡು, ಅವರು ನಿನ್ನನ್ನು ಹೊಡೆಯುತ್ತಾರೆ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅದಿತಿ ತಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಹೇಳಿದಳು. ಅವಳು ತನ್ನ ಕೈಕಾಲುಗಳನ್ನು ನಿರಂತರವಾಗಿ ಚಲಾಯಿಸುತ್ತಲೇ ಇದ್ದಳು. ಆದರೆ ಅದೇ ಸಮಯದಲ್ಲಿ ಅಭಿನವನ ಒಂದು ಮಾತನ್ನು ಕೇಳಿ ಅವಳ ಕೈಕಾಲುಗಳು ನಿಂತು ಹೋದವು ಮತ್ತು ಅವಳು ಅವನನ್ನೇ ನೋಡತೊಡಗಿದಳು. ಅಭಿನವ್ ಅವಳಿಗೆ ತಾನೇ ಅವಳ ಅಭಿನವ್ ಎಂದು ಹೇಳಿದ್ದನು. ಅವಳು ಯಾರನ್ನು ತುಂಬ ಪ್ರೀತಿಸುತ್ತಾಳೋ ಅವನು ತಾನೇ ಎಂದು ಹೇಳಿದ್ದನು ಮತ್ತು ಅವನ ಈ ಅಭಿನವ್ ಕೂಡ ಅವಳನ್ನು ತುಂಬ ಪ್ರೀತಿಸುತ್ತಾನೆ ಎಂದು ಹೇಳಿದ್ದನು. ಅವಳು ತನ್ನ ಕೈಕಾಲುಗಳನ್ನು ಚಲಾಯಿಸುವುದನ್ನು ನಿಲ್ಲಿಸಿದ್ದಳು. ಆಗ ಅಭಿನವ್ ಕೂಡ ಅವಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವುದನ್ನು ಸಡಿಲಗೊಳಿಸಿದನು. ಆದರೆ ಮುಂದಿನ ಕ್ಷಣದಲ್ಲಿ ಅವನ ಕಣ್ಣುಗಳು ಮುಚ್ಚಿದವು ಮತ್ತು ಅವನ ತುಟಿಗಳಿಂದ ಒಂದು ಸಣ್ಣ ನೋವಿನ ಧ್ವನಿ ಹೊರಬಂದಿತ್ತು. ಏಕೆಂದರೆ ಅದಿತಿ ಅವನ ಮುಖಕ್ಕೆ ಜೋರಾಗಿ ಕಪಾಳ ಮೋಕ್ಷ ಮಾಡಿದ್ದಳು. ಅವಳು ಅವನನ್ನು ನೋಡುತ್ತಾ ತನ್ನ ಬೆರಳನ್ನು ತೋರಿಸಿ, ನನ್ನ ಅಭಿನವ್ ಅವರ ಹೆಸರನ್ನು ನಿನ್ನ ನಾಲಿಗೆಯಿಂದ ತೆಗೆದುಕೊಂಡರೆ ನಾನು ನಿನ್ನ ನಾಲಿಗೆಯನ್ನೇ ಕಿತ್ತು ಹಾಕುತ್ತೇನೆ. ನೀನು ನನ್ನ ಅಭಿನವ್ ಅಲ್ಲ. ನನ್ನ ಅಭಿನವ್ ನನ್ನೊಂದಿಗೆ ಬಲವಂತ ಮಾಡುತ್ತಿರಲಿಲ್ಲ. ಅವರು ನನ್ನನ್ನು ಪ್ರೀತಿಯಿಂದ ಮುಟ್ಟುತ್ತಿದ್ದರು. ನೀನು ಕೇವಲ ನನ್ನೊಂದಿಗೆ ಬಲವಂತ ಮಾಡುತ್ತಿದ್ದೀಯ, ನನಗೆ ನೋವು ಕೊಡುತ್ತಿದ್ದೀಯ ಎಂದು ಹೇಳುತ್ತಾ ಅಳಲು ಶುರು ಮಾಡಿದಳು. ಆಗ ಅಭಿನವನ ಕಣ್ಣುಗಳಲ್ಲಿ ಕಣ್ಣೀರು ಬಂದವು. ಅದು ನಿಜವೇ ಇತ್ತಲ್ಲವೇ? ಅವನು ಅವಳಿಗೆ ನೋವನ್ನೇ ಕೊಡುತ್ತಿದ್ದನು. ಆದರೆ ಅವನು ಕೂಡ ಪರಿಸ್ಥಿತಿಯಿಂದ ಅಸಹಾಯಕನಾಗಿದ್ದನು. ಅದಿತಿಯನ್ನು ಹೇಗೆ ಹತೋಟಿಗೆ ತರಲಿ? ಯಾಕೆಂದರೆ ಅವಳು ಅವನೊಂದಿಗೆ ಮಾತನಾಡುವುದನ್ನು ಬಿಟ್ಟು ಅವನನ್ನು ನೋಡಿದ ಕೂಡಲೇ ಹೈಪರ್ ಆಗುತ್ತಿದ್ದಳು. ಅವನ ಪ್ರಾಣ ಯಾವಾಗಲೂ ಅವಳನ್ನು ಪ್ರೀತಿಸಿತ್ತು. ತನ್ನ ಕೈಗಳಲ್ಲಿ ತುಂಬಿಕೊಂಡು ಅವಳ ಮುಖವನ್ನು ಎಷ್ಟು ಬಾರಿ ಪ್ರೀತಿಯಿಂದ ಮುತ್ತಿಟ್ಟಿದ್ದನು. ಆದರೆ ಇಂದು ಅದೇ ಅದಿತಿ ಅವನ ಕೆನ್ನೆಗೆ ಕಪಾಳ ಮೋಕ್ಷ ಮಾಡಿದ್ದಳು. ಅದು ಸರಿಯೇ ಇತ್ತಲ್ಲವೇ? ಕೊನೆಯಲ್ಲಿ ತಪ್ಪು ಮಾಡಿದವನು ಕೂಡ ಅವನೇ ಆಗಿದ್ದನು. ಆದರೆ ಈ ಕಪಾಳ ಮೋಕ್ಷಗಳಿಂದ ಆ ತಪ್ಪು ಸುಧಾರಿಸಲಾಗುತ್ತಿರಲಿಲ್ಲ. ಒಂದು ವೇಳೆ ಸುಧಾರಿಸಲಾಗುತ್ತಿದ್ದರೆ ಕಪಾಳ ಮೋಕ್ಷ ಅಷ್ಟೇ ಅಲ್ಲ, ಅಭಿನವ್ ಅದಿತಿಯ ಕೈಯಿಂದ ವಿಷವನ್ನು ಕುಡಿಯಲು ಸಿದ್ಧವಾಗಿದ್ದನು. ಅಭಿನವ್ ಅವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಅವರೀಗ ಎಂದಿಗೂ ವಾಪಸ್ಸು ಬರುವುದಿಲ್ಲ. ಒಂದು ವೇಳೆ ಅವರು ಬಂದರೂ ನಾನು ಎಂದಿಗೂ ಅವರೊಂದಿಗೆ ಮಾತನಾಡುವುದಿಲ್ಲ. ನಾನು ಅವರಿಂದ ಯಾವಾಗಲೂ ದೂರ ಇರುತ್ತೇನೆ. ನಾನು ಆ ವೇಶ್ಯಾಗೃಹದಲ್ಲಿ ಇರಬೇಕು ಎಂದು ಅವರು ಬಯಸಿದರೆ ಪರವಾಗಿಲ್ಲ, ನಾನು ಅಲ್ಲಿಗೆ ಹೋಗುತ್ತೇನೆ. ಆ ಕೊಳಕು ಜನರು ನನ್ನನ್ನು ಮುಟ್ಟುತ್ತಾರೆ ಎಂದು ಅದಿತಿ ಅಸಹಾಯಕ
ಬೆಕ್ಕಳಾಗಿ ಅಳುತ್ತಾ ಹೇಳುತ್ತಿದ್ದಳು. ಆಗ ಅಭಿನವ್ ಮುಂದೆ ಹೋಗಿ ಅವಳನ್ನು ಭುಜಗಳಿಂದ ಹಿಡಿದು ಹಾಸಿಗೆಯ ಹೊರಗುವ ಭಾಗಕ್ಕೆ ಒರಗಿಸಿದನು ಮತ್ತು ತಾನೇ ಸಂಪೂರ್ಣವಾಗಿ ಅವಳ ಮೇಲೆ ಬಾಗಿದನು. ಅವನ ಕಣ್ಣುಗಳು ಕೋಪದಿಂದ ತುಂಬಾ ಕೆಂಪಾಗಿದ್ದವು ಮತ್ತು ಅರಿತಿಯ ಕಣ್ಣುಗಳು ಅಳುವುದರಿಂದ ಕೆಂಪಾಗಿದ್ದವು. ನಿನ್ನ ಅಭಿನವ್ ಎಂದಿಗೂ ನಿನ್ನನ್ನು ಅಲ್ಲಿಗೆ ಕಳುಹಿಸಲು ಬಯಸಲಿಲ್ಲ ಮತ್ತು ಎಂದಿಗೂ ಅಲ್ಲಿಗೆ ಹೋಗಲು ಬಿಡುವುದಿಲ್ಲ. ಮುಂದುವರಿಯುವುದು.